ಗ್ರೌಂಡ್ ಫ್ಲೋರ್ ಸೇರಿ ಮೇಲ್ಗಡೆ ಎಕ್ಸ್ಟ್ರಾ 4 ಫ್ಲೋರ್ ಇದೆ ಆ್ಯಂಡ್ ಎಷ್ಟು ಸ್ಪೇಷಿಯಸ್ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದೆಲ್ಲವನ್ನು ನೋಡೋ ಕ್ಯೂರಿಯಾಸಿಟಿ ನಿಮಗಿದೆಯಲ್ಲ. ಯಾವುದೇ ಮನೆಯಲ್ಲೂ ಕೂಡ ಪಾರ್ಕಿಂಗ್ ಸ್ಪೇಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಮನೆಯ ಪಾರ್ಕಿಂಗ್ ಸ್ಪೇಸನ್ನು ನೋಡ್ತಾ ಇದ್ದೀವಿ ನೋಡಿ. ಈ ಥರ ನಾವು ಹೋಗೋದಕ್ಕೆ ಗೇಟ್ ಕೂಡ ಇದೆ. ಸ್ಪೇಸನ್ನು ಉಪಯೋಗಿಸ್ಕೊಂಡು ಆಫೀಸ್ ಕೂಡ ಮಾಡಿದ್ದಾರೆ. ಆಫೀಸ್ ಲುಕ್ ಅಂತೂ ತುಂಬಾ ಚೆನ್ನಾಗಿದೆ. ಈ ರೂಮನ್ನ ರೆಂಟಿಗೆ ಕೊಟ್ಟಿದ್ದಾರೆ. ಇದು ಸೆಕೆಂಡ್ ಫ್ಲೋರಲ್ಲಿದೆ, ಇನ್ನೊಂದು ಫಸ್ಟ್ ಫ್ಲೋರಲ್ಲಿದೆ. ಇದೆರಡು ಸೇರಿ ಇವರಿಗೆ 70,000 ಬಾಡಿಗೆ ಕೂಡ ಬರುತ್ತೆ. ಸೊ ಇಟ್ಟಿದ್ದಾರೆ. ವೆಲ್ಕಮಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಬ್ಯೂಟಿಫುಲ್ ಆಗಿರುವಂಥ ಸೆಟಪ್ ಇದೆ. ಇನ್ನು ಒಳಗೆ ಹೋಗೋಣ. ನೆಕ್ಸ್ಟ್ ಟಿವಿ ಯೂನಿಟಿಗೆ ಬಂದ್ರೆ, ಟಿವಿ ಯೂನಿಟ್ ನಾವೇನಂತ ಗ್ರ್ಯಾಂಡ್ ಆಗಿ ಮಾಡ್ಕೊಂಡಿಲ್ಲ, ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡ್ವಿ. ನನಗೆ ಅದೇ ತರ ಇಷ್ಟ, ಸಿಂಪಲ್ ಆಗಿ. ಸೊ ಅದಕ್ಕೆ ವಾಟರ್ ಪ್ರೂಫ್ ಪ್ಲೇ ಹಾಕಿ ಅದರ ಮೇಲೆ ವಿನಿಯರ್ ಅಪ್ಲೈ ಮಾಡಿದ್ದೀವಿ. ವಿನಿಯರ್ ಅಪ್ಲೈ ಮಾಡಿ ಮಾಡ್ಕೊಂಡಿದ್ದೀವಿ. ಮತ್ತೆ ಇಲ್ಲಿ ಕಿಚನ್ಗೂ ಲಿವಿಂಗ್ಗೂ ಪಾರ್ಟಿಷನ್ ಬಂದಿದೆ. ನಾವಲ್ಲಿ ವಾಲ್ ಕೊಟ್ಟಿಲ್ಲ, ವುಡ್ಡಲ್ಲೇ ಪಾರ್ಟಿಷನ್ ಮಾಡ್ಕೊಂಡಿದ್ದೀವಿ. ಅದು ಆ ಕಡೆಗೆ ಹೋದ್ರೆ ಯೂನಿಟ್ ಇದೆ, ಕ್ರಾಕರಿ ಯೂನಿಟ್ ತರ ಇದೆ. ಈ ಕಡೆಗಾದ್ರೆ ವುಡ್ ಕಾಣುತ್ತೆ, ನಮ್ಗೆ ವಾಲ್ ತರ ಕಾಣುತ್ತೆ. ಅದು ಅಷ್ಟೇ ವಿನಿಯರ್ ಹಾಕೊಂಡೇ ಮಾಡ್ಕೊಂಡಿದೀವಿ. ವಾಟರ್ ಪ್ರೂಫ್ ಪ್ಲೇ ಮೇಲೆ ವಿನಿಯರ್ ಹಾಕಿದೀವಿ. ಮತ್ತೆ ಫಾಲ್ ಸೀಲಿಂಗು. ಫಾಲ್ ಸೀಲಿಂಗ್ ಬಂದ್ರೆ ಇದು ಆಕ್ಚುಲಿ ನೋಡೋದಕ್ಕೆ ವುಡ್ ತರ ಕಾಣುತ್ತೆ, ಬಟ್ ಅದು ವುಡ್ ಅಲ್ಲ, ಪಾಲಿಶ್. ಅದು ವುಡ್ ಪಾಲಿಶ್ ಅಂತ ಬರುತ್ತೆ, ಆ ವುಡ್ ಪಾಲಿಶ್ ಮಾಡಿರೋದು. ಲೈಟಿಂಗ್ಸ್ ಕೊಟ್ಕೊಂಡಿದೀವಿ. ಸೋಫಾ ಕೆಳಗಡೆ ಲೈಟಿಂಗ್ ಕೊಟ್ಕೊಂಡಿದೀವಿ ಬ್ಯಾಕ್ ಸೈಡು. ನೈಟ್ ವ್ಯೂ ಚೆನ್ನಾಗಿರುತ್ತೆ ಆಕ್ಚುಲಿ. ಇದು ಲೈಟ್ಸ್ ಎಲ್ಲ ಆಫ್ ಮಾಡಿದಾಗ ನಮಗೆ ಸೋಫಾ ಕೆಳಗಡೆ ಮಾತ್ರ ಲೈಟಿಂಗ್ ಬಂದಾಗ ಮೂವೀಸ್ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಪೂಜಾ ರೂಮ್ ಅಂತೂ ತುಂಬಾನೇ ವಿಶೇಷತೆ ಇದೆ, ಅದ್ರ ಬಗ್ಗೆನೂ ಕೇಳೋಣ. ಯಾಕೆ ಇದು ತುಂಬಾನೇ ಸ್ಪೆಷಲ್? ಪೂಜಾ ರೂಮ್ ಸ್ಪೆಷಲ್ ಏನಂತ ಕೇಳ್ತಾ ಇರಲ್ಲ. ಯೂಶುವಲ್ ಆಗಿ ಎಲ್ಲರೂ ಪೂಜಾ ರೂಮು ಫುಲ್ ವಾಲ್ ಎತ್ಕೊಂಡು ಪೂಜಾ ರೂಮ್ ಮಾಡ್ತಾರೆ. ನಾವು ಅದನ್ನ ಏನು ಮಾಡಿದ್ದೀವಿ, ಪೂಜಾ ರೂಮು 7.5 ಫೀಟ್ಗೆ ಕಟ್ ಮಾಡಿ ನಾವು ರೂಫ್ ಟಚ್ ಆಗ್ದಂಗೆ ಪೂಜಾ ರೂಮ್ ಮಾಡಿದ್ವಿ. ಯೂಶುವಲ್ ಆಗಿ ರೂಫ್ ಟಚ್ ಆಗಬಾರ್ದು ಪೂಜಾ ರೂಮ್ ವಾಸ್ತು ಪ್ರಕಾರ, ಮೇಲೆ ಓಡಾಡ್ತಾ ಇರ್ತೀವಿ. ಆ ಉದ್ದೇಶ ಇಟ್ಕೊಂಡು ನಾವು ಟೆಂಪಲಲ್ಲಿ ಹೇಗಿರುತ್ತೆ ಹಾರ್ಚು ಆ ಥರ ಡಿಸೈನ್ ಮಾಡಿ ನಾವು ಇದನ್ನು ಮಾಡಿದ್ವಿ. ಒಂದು ಹೇಗೆ ನಾವಿಲ್ಲಿ ಪೂಜಾ ರೂಮ್ ಡೋರ್ಗೆ ಹೋದ್ರೆ ಎಂಟೈರ್ ಟೀಕುಡ್ಡಲ್ಲೇ ಅಂತ ಮಾಡಿದ್ವಿ ನಾವು. ಅದು ಪೂಜಾ ರೂಮ್ ಅಷ್ಟೇ ಫುಲ್ ಎಲ್ಲ ವೈಟ್ ಟೈಲ್ಸ್ ಹಾಕಿ ಪೂಜಾ ರೂಮ್ ಯಾವಾಗಿರ್ಬೇಕು ಆ ರೀತಿಯಾಗಿ ಮಾಡಿದ್ವಿ ನಾವು. ಓಕೆ, ಏನ್ ಸ್ಪೆಷಲ್ ಕಿಚನ್ ಇದು? ಸ್ಪೆಷಲ್ ಕಿಚನ್ ಅಂದ್ರೆ ನಾನು ಇಲ್ಲೆಲ್ಲ ಲೈಟ್ ಕಲರ್ಸೇ ಬೇಕು ಅಂತ ಲೈಟ್ ಕಲರ್ಸೇ ಯೂಸ್ ಮಾಡಿದ್ದೀನಿ. ನನಗೆ ಡಾರ್ಕ್ ಕಲರ್ಸ್ ಇಷ್ಟ ಇಲ್ಲ. ಸೊ ಲೈಟ್ ಕಲರ್ ಯಾಕೆ ಅಂದ್ರೆ ಕಿಚನ್ ಲೈಟ್ ಕಲರ್ ಯೂಸ್ ಮಾಡಿದಾಗ ಸ್ಪೇಷಿಯಸ್ ಆಗಿ ಕಾಣುತ್ತೆ. ಹೌದು. ನನಗೆ ಇನ್ನೊಂದೇನಿತ್ತು, ಕಿಚನ್ ಸೆಮಿ ಓಪನ್ ಇರಬೇಕು, ಮತ್ತೆ ಕಿಚನ್ ಅಲ್ಲಿ ಆರಾಮಾಗಿ ಒಂದು 2 to 3 ಮೆಂಬರ್ಸ್ ನಿಂತ್ಕೊಂಡು ಅಡಿಗೆ ಮಾಡೋಷ್ಟು ಕಿಚನ್ ಬೇಕು ಅನ್ನೋದು ನನಗೆ ಇದ್ದಿದ್ದು. ಯಾಕಂದ್ರೆ ಸಮ್ ಟೈಮ್ಸ್ ಗೆಸ್ಟ್ ಬಂದಾಗ, ಫೆಸ್ಟಿವಲ್ಸ್ ಇದ್ದಾಗ ಒಬ್ಬೊಬ್ರೆ ಇಲ್ಲ, 2-3 ಜನ ಅಡಿಗೆ ಮಾಡ್ತೀವಿ. ಅಷ್ಟು ಜನ ನಿಂತು ಅಡಿಗೆ ಮಾಡೋ ತರ ಇರಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿತ್ತು. ಸೊ ಅದಕ್ಕೆ ಈ ತರ ಡಿಸೈನ್ ಮಾಡ್ಕೊಂಡಿದ್ದೀನಿ. ನನ್ನ ಕಿಚನ್ ನಾನೇ ಡಿಸೈನ್ ಮಾಡ್ಕೊಂಡಿರೋದು. ಸೂಪರ್. ಇಲ್ಲಿ ಯೂನಿಕ್ ಆಗಿ ನೋಡ್ಬೇಕು ಅಂದ್ರೆ ಇದೆಲ್ಲ ಟ್ಯಾಂಡಮ್ ಬಾಕ್ಸಸ್. ಮತ್ತೆ ಇಲ್ಲಿ ಕಟ್ಲರಿ ಪೋರ್ಷನ್ಸ್ ಎಲ್ಲ ಕಸ್ಟಮೈಸ್ ಮಾಡಿಸ್ಕೊಂಡು ನನಗೆ ಹೆಂಗ್ ಬೇಕು ಅಂತ ಕಸ್ಟಮೈಸ್ ಮಾಡಿಸ್ಕೊಂಡು ಹಾಕಿಸ್ಕೊಂಡಿದ್ದೀನಿ. ನನ್ನ ಏನ್ ಯುಟಿಲೈಸ್ ಇದೆಯೋ ಅದಕ್ಕೆ ತಕ್ಕನಾಗೆ ನಾನು ಕಸ್ಟಮೈಸ್ ಮಾಡ್ಕೊಂಡು ಹಾಕಿದ್ದೀನಿ. ಇನ್ನೊಂದು, ಇದು ಮಾಡ್ಯುಲರ್ ಕಿಚನ್ ಅಲ್ಲ. ಮಾಡ್ಯುಲರ್ ಕಿಚನ್ ಅಂದ್ರೆ ಎಲ್ಲ ಔಟ್ಸೈಡ್ ರೆಡಿ ಮಾಡ್ತಾರೆ, ತಗೊಂಬಂದು ಫಿಕ್ಸ್ ಮಾಡಿ ಹೋಗ್ತಾರೆ. ಬಟ್ ಹಂಗಿಲ್ಲ, ಈ ಸ್ಪೇಸ್ ತಕ್ಕನಾಗೆ ನನಗೆ ಹೆಂಗ್ ಬೇಕು ಮೆಜರ್ಮೆಂಟ್ಸ್ ನಾನು ಡ್ರಾಯಿಂಗ್ ಮಾಡ್ಕೊಂಡು ನಾನು ಮಾಡ್ಕೊಂಡಿರೋ ಕಿಚನ್. ಸೂಪರ್. ಮ್ಯಾಕ್ಸಿಮಮ್ ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಇದು ಕ್ವಾರ್ಟ್ಸ್ ಅಂತ. ಲೈಟ್ ಕಲರ್ಸ್ ಹೇಳದ್ನಲ್ಲ, ಲೈಟ್ ಕಲರ್ಸ್ ಬೇಕು ಅಂದಿದ್ದಕ್ಕೆ ಕ್ವಾರ್ಟ್ಸ್ ಅಂತ ಯೂಸ್ ಮಾಡಿರೋದು. ಕ್ವಾರ್ಟ್ಸ್ ಅಲ್ಲಿ ನಾನು ಹಾಕಿಸ್ಕೊಬೇಕು ಅಂದಾಗ ನಂಗೆ ಕ್ವಾರ್ಟ್ಸ್ ಬಗ್ಗೆ ನೆಗೆಟಿವ್ ರಿವ್ಯೂಸೇ ಬಂತು. ಅಂದ್ರೆ ಕಲೆ, ವೈಟ್ ಯೂಸ್ ಮಾಡ್ತೀಯಾ, ಕಲೆ ಹೋಗಲ್ಲ. ಇಂಡಿಯನ್ ಕಿಚನ್ ಅಲ್ಲಿ ಆಯಿಲ್ ಯೂಸ್ ಮಾಡ್ತೀವಿ, ಟರ್ಮರಿಕ್ ಯೂಸ್ ಮಾಡ್ತೀವಿ, ಅಚ್ಚೆಲ್ಲತ್ತೆ, ಅಬ್ಸಾರ್ವ್ ಮಾಡುತ್ತೆ, ಕಲೆ ಹೋಗಲ್ಲ ಅಂತ ಹೇಳಿದ್ರು. ಬಟ್ ನಾನೊಂದಿಷ್ಟು ಸರ್ಚ್ ಮಾಡಿ ಹುಡ್ಕಾಡಿ ನಾನು ತಗೊಂಡ್ಬಂದಾಗ ಒಂದು ಬ್ರ್ಯಾಂಡ್ ಅಲ್ಲಿರೋ ಕ್ವಾರ್ಟ್ಸ್ ತಗೊಂಡ್ರೆ ಅದು ಏನೂ ಆಗಲ್ಲ. ಲೋಕಲ್ ಹೋದ್ರೆ ಡೆಫಿನೆಟ್ಲಿ ಕಲೆ ಆಗತ್ತೆ. ಅದು ನಾನು ಇಲ್ಲೇ ಎಕ್ಸ್ಪೆರಿಮೆಂಟ್ ಮಾಡಿದೀನಿ. ಅಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಹಾಕಿರೋದು ಲೋಕಲ್, ಇದು ಬ್ರಾಂಡೆಡ್. ಅಲ್ಲಿ ಸ್ವಲ್ಪ ಕಲೆ ಉಳಿಯುತ್ತೆ, ಏನಾದ್ರು ಟರ್ಮರಿಕ್ ಚೆಲ್ಲಿದ್ರೆ ಕಲೆ ಉಳಿಯುತ್ತೆ. ಈಗ ನಾನು ಅದು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ, ಅಲ್ಲೇನೋ ಅಷ್ಟು ಯೂಸ್ ಮಾಡಕ್ಕೆ. ಇಲ್ಲಿ ನೀವು ಏನ್ ಬೇಕಾದ್ರೂ ಚೆಲ್ಲಿ ಕಲೆ ಹೋಗತ್ತೆ. ಯೂನಿಕ್. ಇದೇನು? ಇದು ಫೋಲ್ಡಿಂಗು. ವಾವ್. ಇದು ಅಲ್ಲಿಂದ ನೋಡೋದು ಏನೋ ವುಡ್ಡಲ್ಲಿ ಏನೋ ಡಿಸೈನ್ ಮಾಡಿ ಅದೇ ಅನ್ಕೊಂಡೆ ಏನಿದು ಅಂತ ಅನ್ಕೊಳ್ತಿದ್ದೆ. ಬಟ್ ಇವಾಗ ಇದೇನಕ್ಕೆ ಅಂದ್ರೆ, ಈಗ ನಿಂತ್ಕೊಂಡು ತರಕಾರಿ ಕಟ್ ಮಾಡಕ್ಕಾಗಲ್ಲ, ಅವಾಗ ಬ್ರೇಕ್ಫಾಸ್ಟ್ ಕೌಂಟರ್ ಚೇರ್ ಇರತ್ತೆ, ಇಲ್ಲ ಹಾಕೊಂಡು ಕುತ್ಕೊಂಡು ಎಷ್ಟು ಬೇಕಾದ್ರೂ ವೆಜಿಟೇಬಲ್ಸ್ ಕಟ್ ಮಾಡ್ಕೊಬಹುದು, ಚಪಾತಿ ಲಟ್ಟಿಸ್ಕೊಬಹುದು. ಇಲ್ಲಿ ನಾನು ಎಲೆಕ್ಟ್ರಿಕ್ ಪಾಯಿಂಟ್ ನಾನೇ ಕೊಡ್ಸ್ಕೊಂಡೆ. ಇಲ್ಲಿ ನಂಗೆ ಎಲೆಕ್ಟ್ರಿಕ್ ಪಾಯಿಂಟ್ ಬೇಕು ಅಂತ. ಏನಕ್ಕೆ ಅಂದ್ರೆ, ಈಗ ಜಾಸ್ತಿ ಏನೋ ಮಿಕ್ಸಿ ಮಾಡೋದಿರತ್ತೆ, ನಿಂತ್ಕೊಂಡು ತುಂಬಾ ಹೊತ್ತು ಮಾಡಕ್ಕಾಗಲ್ಲ, ಕೂತ್ಕೊಂಡು ಇಲ್ಲಿ ಇಟ್ಕೊಂಡು ಆರಾಮಾಗಿ ಮಾಡ್ಕೊಬಹುದು. ಒಬ್ರು ಇಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡ್ಕೊಡ್ತಿದ್ರೆ, ಒಬ್ರು ಈ ಕಡೆ ಕುಕ್ ಮಾಡ್ಬೋದು.
ಕನ್ವಿನಿಯೆಂಟ್ ಬೇಕು ಅಂತ ನನಗೆ ಹೆಂಗ್ ಕಂಫರ್ಟಬಲ್ ಹಂಗ್ ಮಾಡ್ಕೊಂಡಿದ್ದೀನಿ. ಏನ್ ಸರ್ಪ್ರೈಸು? ಇದೇನಿದೆ ಈಗ ನೀವು ಡೋರಿಂದ ಏನಿದೆ ಅನ್ಕೊಂಡಿದ್ದೀರಾ? ನೋಡಿ ಇವಾಗೊಂದು ಇಲ್ಲೊಂದು ಸ್ಪೇಸ್ ಇದೆ, ಯುಟಿಲಿಟಿ ಇದೆ, ಯುಟಿಲಿಟಿ ಸ್ಪೇಸ್. ಇದೇನಿದೆ ಆಕ್ಚುಲಿ ಡೋರ್ ಹಿಂದೆ? ಡೋರ್ ಹಿಂದೆ ಸ್ಟೋರ್ ರೂಮ್ ಇದೆ. ವಾಹ್, ಇದು ಆಕ್ಚುಲಿ ಸ್ಟೇರ್ ಕೇಸ್ ಏನಿದೆ ಅಷ್ಟೇ ಪಾರ್ಟ್ ಅಲ್ಲಿ ಬಂದಿರೋದು, ಎಕ್ಸ್ಟೆಂಟ್ ಆಗಿ ಏನು ತಗೊಂಡಿಲ್ಲ. ಟಿವಿ ಯೂನಿಟ್ ಇದೆಯಲ್ಲ ಹಾಲಲ್ಲಿ, ಅದರ ಬ್ಯಾಕ್ ಸೈಡ್ ಏನಿದೆ ಅಂದ್ರೆ ಸ್ಟೆಪ್ಸು, ಹಿಂಗ್ ಸ್ಟೆಪ್ಸ್ ಬಂದಿದೆ, ಆ ಸ್ಟೆಪ್ಸ್ ಎಷ್ಟಿದೆ ಅಷ್ಟರಲ್ಲೇ ಸ್ಟೋರ್ ರೂಮ್ ಮಾಡಿದ್ದೀನಿ. ಈ ಜಾಗ ವೇಸ್ಟ್ ಆಗಬಾರ್ದು ಅನ್ನೋ ತಲೆಯಲ್ಲಿ ಇಟ್ಕೊಂಡು, ಯಾಕೆಂದ್ರೆ ಒಂದೊಂದು ಸ್ಕ್ವೇರ್ ಫೀಟ್ಗೂ ಒಂದಿಷ್ಟು ಅಮೌಂಟ್ ಅಂತ ಪೇ ಮಾಡಿ ತಗೊಂಡಿರ್ತೀವಿ ಅಲ್ವಾ? ಸೈಟ್ ತಗೊಬೇಕಾದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ತಗೊಳ್ಳೋದು. ನಾವು ಅದನ್ನ ಡಿವೈಡ್ ಮಾಡಿದಾಗ ಒಂದು ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಪೇ ಮಾಡಿರ್ತೀವಿ, ಒಂದು 10,000 15,000 20,000. ಎವ್ರಿ ಸ್ಕ್ವೇರ್ ಫೀಟ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಯಾವುದು ವೇಸ್ಟ್ ಆಗಬಾರ್ದು, ಎಷ್ಟು ಮ್ಯಾಕ್ಸಿಮಮ್ ಯುಟಿಲೈಸ್ ಆಗುತ್ತೋ ಅಷ್ಟು ಯೂಸ್ ಮಾಡಬೇಕು ಅಂತೇಳಿ ಇದನ್ನ ಮಾಡ್ಕೊಂಡಿದ್ದೀನಿ. ನಿಜ, ನಂಗೆ ಇದ್ರ ಬಗ್ಗೆ ಒಂದು ಹೇಳಲೇಬೇಕು. ಯಾಕಂದ್ರೆ ನೋಡಿ, ನಾವು ಯಾವಾಗ ಮನೆ ಕಟ್ತೀವಂದ್ರೆ ತುಂಬಾ ಸ್ಪೇಷಿಯಸ್ ಆಗಿರ್ಬೇಕು, ಎಲ್ಲ ಸ್ಪೇಸ್ ಯೂಸ್ ಆಗ್ಬೇಕು ಅಂತ ಅನ್ಕೊಳ್ತೀವಿ, ತುಂಬಾ ಸ್ಪೇಸ್ ಅನ್ನ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ನಾವು ಮೆಟ್ಲು ಮಾಡ್ತೀವಿ ಅಂತ ಅನ್ಕೊಳ್ಳಿ, ಅದ್ ಮಾಡಿದ್ಮೇಲೆ ಎಷ್ಟು ಸ್ಪೇಸ್ ವೇಸ್ಟ್ ಆಗುತ್ತೆ ಅನ್ನೋ, ಎಷ್ಟು ಸ್ಪೇಸ್ ಅದೇ ತಿನ್ನುತ್ತೆ. ಬಟ್ ಅದನ್ನ ಕೂಡ ಯೂಸ್ಫುಲ್ ಆಗಿ ಮಾಡಿದ್ದಾರೆ. ಅಂಡ್ ಇದು ಅವ್ರ ಮನೆ ಹೌದು, ಬಟ್ ನಿಮ್ ಮನೇನು ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ತಾರೆ. ಅದು ಇನ್ನೊಂದು ಪಾಯಿಂಟ್. ಇದು ನೋಡಿ, ಹೈಟು ಕಡಿಮೆ ಇದೆ, ನಾನು ಎಷ್ಟು ಹೈಟ್ ಹೋಗಕ್ಕಾಗತ್ತೋ ಅಷ್ಟಕ್ಕೆ ಮಾಡ್ಕೊಂಡಿದ್ದೀನಿ. ಇಷ್ಟ ಹೈಟೇ ನಾನು ಹೋಗಕ್ಕಾಗೋದು. ನನಗಿಂತ ಹೈಟ್ ಇರೋರಾದ್ರೆ ಇಷ್ಟೇ ಹೋಗಕ್ಕಾಗತ್ತೆ. ಈ ಹೈಟ್ ನೋಡ್ಕೊಂಡು ಮಾಡ್ಕೊಂಡಿದೀವಿ. ನೈಸ್ ನೈಸ್. ಲಾಸ್ಟ್ ಅಲ್ಲಿ ನೋಡಿದ್ರೆ ಹಿಂಗ್ ಸ್ಲೋಪ್ ಆಗಿದೆ, ಅದು ಸ್ಟೇರ್ ಕೇಸ್ ಬಂದಿದೆ. ಹಿಂಗ್ ಹೋಗೋದು ಇಲ್ಲಿಂದ ಆಮೇಲೆ ಮೇಲೆ. ಇಲ್ಲೆಲ್ಲ ಶೆಲ್ಫ್ಸ್ ಕೊಟ್ಕೊಂಡಿದೀನಿ, ನಂಗೆ ಏನ್ ಬೇಕು ಎಲ್ಲ ಡಂಪ್ ಮಾಡ್ಕೊಳಕ್ಕೆ. ಅದು ಕಾಣೋದು ಇಲ್ಲ, ಒಂದ್ ಸೈಡ್ ಅಲ್ಲಿ ಇರುತ್ತೆ, ಏನ್ ಡಂಪ್ ಮಾಡ್ಕೊಂಡ್ರು ಕಾಣೋದಿಲ್ಲ. ಇದು ಯುಟಿಲಿಟಿ, ಇದು ಜಸ್ಟ್ ಪಾತ್ರೆ ವಾಶ್ ಮಾಡಕ್ ಅಷ್ಟೇ ಇಟ್ಕೊಂಡಿದ್ದೀನಿ. ಇನ್ನ ಈ ಕಡೆ ಓವೆನ್ ಪಾರ್ಟ್ ಅಲ್ಲಿ ಇಲ್ಲಿ ಒಂದಿಷ್ಟು ಕಂಟೈನರ್ಸ್ ಇರುತ್ತೆ, ಸೊ ಅದೆಲ್ಲ ಇಲ್ಲಿ ಹಾಕಿಟ್ಟಿದ್ದೀನಿ ಕಂಟೈನರ್ಸ್ ಎಲ್ಲ. ಓವೆನ್, ಆಮೇಲೆ ನಮ್ಗೆ ಕಾಫಿ ಕಪ್ಸ್ ಎಲ್ಲ ಇರುತ್ತೆ. ಇಷ್ಟೇ ಸಾಕು ಚಿಕ್ಕದಾಗಿ ಕಾಫಿ ಕಪ್ಸ್ಗೆ. ಜಾಗ ಯುಟಿಲೈಸ್ ಮಾಡ್ಬೇಕು, ಕಾನ್ಸೆಪ್ಟ್. ಇದೆಲ್ಲ ಕಪ್ಸ್ ಇಟ್ಕೊಳ್ಳೋದಕ್ಕೆ ಸ್ಮಾಲ್ ಎಲ್ಲ ಇಷ್ಟೇ ಕಪ್ಸ್ ಇಡಕ್ಕಾಗದು ಇದ್ರಲ್ಲಿ. ಕರೆಕ್ಟ್, ದೊಡ್ಡ ಕಪ್ಸ್ ಎಲ್ಲ ಅಂದ್ರೆ ಬೇರೆ ಸ್ಪೇಸ್. ಇಲ್ಲಿ ಎಲ್ಲ ಗ್ಲಾಸ್ ಐಟಮ್ಸ್, ವಾವ್, ಗ್ಲಾಸ್ ಐಟಮ್ಸ್, ಓವೆನ್ ಐಟಮ್ಸ್ ಏನೇ ಇದ್ರು ಇಲ್ಲಿ ಸ್ಟೋರ್ ಮಾಡ್ತೀನಿ. ಇದು ಒಂದಿಷ್ಟು ಸ್ನಾಕ್ಸ್ಗೆ, ಮಕ್ಕಳಿಗೆ ಈಸಿಯಾಗಿ ಸಿಗ್ಲಿ ಅನ್ನೋ ರೀಸನ್ಗೆ. ಹೌದು, ನನ್ನ ಮಗ ಚಿಕ್ಕವನಿದ್ದಾನೆ, ಅವ್ನಿಗೆ ಈಸಿಯಾಗಿ ಸಿಗ್ಲಿ ಸ್ನಾಕ್ಸ್, ನಾನು ಇಲ್ದೇ ಇದ್ದಾಗ ಬೇಕಾದ್ರೆ ಅನ್ನೋದಕ್ಕೆ ಇದನ್ನ ಕೆಳಗಡೆ ಸ್ನಾಕ್ಸ್ ಅಂತಾನೆ ಮಾಡ್ಕೊಂಡು. ಮತ್ತೆ ಇದು ಪ್ಲೇಟ್ಸ್ಗೆ. ಓಕೆ, ಪ್ಲೇಟ್ ಸೈಜ್ ನೋಡ್ಕೊಂಡು, ನಮ್ಮ ಮನೆಯಲ್ಲಿ ದೊಡ್ಡದೇ ಸ್ವಲ್ಪ ತಾಲಿ ಇದೆ, ಸೊ ಅದೇ ಇದು ಯೂಸ್ ಮಾಡ್ತೀನಿ, ದೊಡ್ಡದೇ ಯೂಸ್ ಮಾಡ್ತೀವಿ ಅಂದ್ಬಿಟ್ಟು ಇದು ಸ್ವಲ್ಪ ನಾನು ದೊಡ್ಡದು ಮಾಡ್ಕೊಂಡೆ. ಸುಮಾರು ಮನೆಗಳಲ್ಲಿ ಇಷ್ಟು ದೊಡ್ಡದು ಇರೋದಿಲ್ಲ. ಹೌದು, ನಾನು ಇದನ್ನ ದೊಡ್ಡದಾಗೆ ಮಾಡ್ಕೊಂಡೆ. ನನಗೆ ನನ್ನ ಕಿಚನ್ಗೆ ಯಾವ ತರ ಸೂಟ್ ಆಗತ್ತೆ ಆ ತರ ನಾನು ಮಾಡ್ಕೊಂಡೆ. ಹೌದಂದ್ರೆ ಕೆಲವು ಕಡೆ ಹೆಂಗಿರುತ್ತೆ ಅಂದ್ರೆ ಈ ಒಂದು ಅಳತೆ ಅಂದ್ರೆ ಸೇಮ್ ಎಲ್ಲಾನು ಹಂಗೆ ಇರ್ಬೇಕು ಅನ್ನೋ ರೂಲ್ಸ್ ತರಾನೇ ಆಗ್ಬಿಟ್ಟಿರುತ್ತೆ. ಈಕ್ವಲ್ ಮಾಡ್ತಾರೆ, ಈಕ್ವಲ್. ಈಗ ಇದೆಷ್ಟಿದೆ ಎಲ್ಲ ಈಕ್ವಲ್ ಮಾಡ್ತಾರೆ. ಬಟ್ ನಾನು ಈಕ್ವಲ್ ಮಾಡ್ಕೊಂಡಿಲ್ಲ, ಇದು ಚಿಕ್ಕದು, ಇದು ಎರಡು ಈಕ್ವಲ್ ಇದೆ, ಇದು ದೊಡ್ಡದು. ಬಟ್ ಅಲ್ಲಿ ಏನು ಅಂತ ಮೆಸ್ಸಿಯಾಗಿ ಏನು ಕಾಣಲ್ಲ ನೋಡಿ. ಹೌದು. ಎಸ್, ಕಿಚನ್ ಟೂರ್ ಅಂತೂ ಮುಗೀತು. ಬಟ್ ನಂಗೆ ತುಂಬಾನೇ ಯೂನಿಕ್ ಅನ್ಸ್ತು, ಯಾಕಂದ್ರೆ ಅವ್ರಿಗೆ ಹೇಗ್ ಬೇಕು ಅದೇ ರೀತಿ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಒಂದು ಯೂನಿಫಾರ್ಮಿಟಿ ಅಂತ ಇರುತ್ತೆ ಗೊತ್ತಾ, ಅಂದ್ರೆ ಹಿಂಗೆ ಇರ್ಬೇಕು, ಅದು ಯಾಕೆ ಯೂಸ್ಫುಲ್ ಇಲ್ವಾ ಅದು ಏನೂ ಗೊತ್ತಿರೋದಿಲ್ಲ. ಕಿಚನ್ ಅಂದ್ರೆ ಇಷ್ಟೇ, ಹಿಂಗೆ ಅನ್ನೋ ಕಾನ್ಸೆಪ್ಟ್ ಅನ್ನ ತೆಗೆದು ಒಂದು ಮಹಿಳೆಗೆ ಹೆಂಗ್ ಬೇಕಲ್ಲ, ಒಂದು ವುಮೆನ್ ಹೆಂಗ್ ಬೇಕು ಅನ್ನೋ ಹಾಗೆ ಮಾಡ್ಕೊಂಡಿದ್ದಾರೆ. ಬಟ್ ಇದ್ರಲ್ಲಿ ವಿಶೇಷತೆ ಏನು ಅಂದ್ರೆ, ಇದೀಗ ಅವರ ಕಿಚನ್. ಪ್ರತಿ ಮನೆಯಲ್ಲೂ ಅಡುಗೆ ಮನೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕಿಚನ್ ಅಂತೂ ಓಪನ್ ಸ್ಪೇಸ್ ಅಲ್ಲಿ ಇದೆ. ಅಂಡ್ ತುಂಬಾ ಯುನೀಕ್ ಏನು ಅಂದ್ರೆ ಈ ತರ ಸ್ಪೇಸ್ ಜೊತೆಗೆ ಅಡುಗೆ ಮನೆ. ಅಂಡ್ ಅದ್ರಲ್ಲೊಂದು ಯುನೀಕ್ನೆಸ್ ಏನು ಅಂದ್ರೆ ಸ್ಟೋರೇಜ್. ಇವಾಗ ಮೆಟ್ಲಿರುತ್ತಲ್ಲ, ಮೆಟ್ಲಿನ ಸ್ಟೋರೇಜ್, ಈ ತರ ಜಾಗ ವೇಸ್ಟ್ ಆಗುತ್ತಲ್ಲ, ಅಲ್ಲಿನೂ ಸ್ಟೋರೇಜ್ ಮಾಡಿದ್ದಾರೆ. ತುಂಬಾ ಯುನೀಕ್ ಆಗಿರುವಂಥ ಕಿಚನ್. ಸೊ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಬೆಂಗಳೂರಲ್ಲಿ ಅಥವಾ ಪೇಟೆಗಳಲ್ಲಿ ಮನೆ ಕಟ್ಟೋದು ಅಂದ್ರೆ, ಸಿಟಿಗಳಲ್ಲಿ ಮನೆ ಕಟ್ಟೋದು ಅಂದ್ರೆ ತುಂಬಾ ಸ್ಪೇಷಿಯಸ್ ಆಗಿರ್ಬೇಕು ಅಂತ ಅನ್ಕೊಳ್ತಾರೆ. ಇನ್ ಚಿಕ್ಕ ಸ್ಪೇಸ್ ಅಲ್ಲಿ ಮನೆ ದೊಡ್ಡದಾಗಿ ಕಾಣ್ಬೇಕು ಅನ್ನೋಂತ ಆಸೆ ಇರುತ್ತೆ. ಬಟ್ ನೀವು ಇಲ್ಲಿ ನೋಡಿದ್ರೆ ಎಷ್ಟು ದೊಡ್ಡದಾಗಿರುವಂತ ಕಿಚನ್ ಇದೆ ನೋಡಿ, ತುಂಬಾ ಸ್ಪೇಷಿಯಸ್ ಆಗಿದೆ, ಜೊತೆಗೆ ಆ ವೈಬ್ ಕೂಡ ಇದೆ. ಇದು ಅಷ್ಟೇ ಮೇಡಮ್, ಟೀಕ್ ವುಡ್ ಅಲ್ಲೇ ಮಾಡಿದ್ವಿ ನಾವು. ಯಾವುದು ಪ್ಲೇವುಡ್ ಅನ್ನೋದು ಏನೂ ಇದಿರಲಿಲ್ಲ, ಟೀಕ್ ವುಡ್ ಹಾಕಿ ಅದ್ರ ಮೇಲೆ ನಾವು ಇದು ಪಾಟ್ಸ್ ಗ್ರಾನೈಟ್ ಅಂತ ಹೇಳಿ ಬರುತ್ತೆ, ಇದು ಪಾಟ್ಸ್ ಗ್ರಾನೈಟ್ ಆಗಿ ಇದು ಮಾಡಿದ್ವಿ. ಈ ಚೇರ್ಸು ಅಷ್ಟೇ, ಎಲ್ಲ ಟೀಕ್ ವುಡ್ ಚೇರ್ಸ್. ಇದಕ್ಕೆ ನಾವು ಇದನ್ನ ಮೆಜರ್ಮೆಂಟ್ ಇಟ್ಕೊಂಡು ಅದು ತಕ್ಕಂತ ನಾವು ಡೈನಿಂಗ್ ಟೇಬಲ್ ಮಾಡಿಸ್ಕೊಂಡಿದ್ವಿ.
ಮತ್ತೆ ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಇಲ್ಲಿ ಸ್ಪೆಷಲ್ ಇದೆ ನೋಡಿ. ಡೈನಿಂಗ್ ಒಂದು ವಿಶೇಷವಾಗಿದ್ದು ಕಾಟ್ಸ್ ಅಲ್ಲಿ ಮಾಡಿರುವಂಥದ್ದು, ಜೊತೆಗೆ ಇದಕ್ಕೆ ಬಳಸಿರುವಂಥದ್ದು ಕಂಪ್ಲೀಟ್ ಆಗಿ ಟೀಕ್ ವುಡ್. ಸೇಮ್ ಅದು ಬ್ರೇಕ್ಫಾಸ್ಟ್ ಕೌಂಟರ್ ಕೂಡ ಹಾಗೆ ಮಾಡಿದ್ದಾರೆ, ಹಾಗೆ ಮಾಡಿಕೊಡ್ತಾರೆ. ಬಟ್ ನಮ್ಮ ಓನರ್ ಮನೆ ಅಂತೂ ಫುಲ್ ಆಫ್ ಚೆನ್ನಾಗಿ ಒಂದು ಯುನೀಕ್ ಆಗಿ ಮಾಡಿದ್ದಾರೆ. ಆ ಕಲರ್ ಕಾಂಬಿನೇಷನ್ ನೋಡಿ, ಅವ್ರು ಹೇಳಿದ್ರು ನಾವು ಲೈಟ್ ಕಲರ್ ಮಾಡ್ತೀವಿ, ಯಾಕಂದರೆ ಆ ಏನೆಲ್ಲ ಟೀಕ್ ವುಡ್ ಬಳಸಿದಲ್ಲ ಅದೆಲ್ಲವೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು, ಆವಾಗ ನಾವು ಲೈಟ್ ಕಲರನ್ನು ಆ್ಯಡ್ ಮಾಡಬೇಕು ಅನ್ನೋ ಕಾನ್ಸೆಪ್ಟು. ಬಟ್ ತುಂಬಾ ಯುನೀಕ್ ಆಗಿರುವಂತಹ ಡೈನಿಂಗ್ ಟೇಬಲ್ ಜೊತೆಗೆ ನೀವು ನೋಡ್ತಾ ಇರುವಂತಹ ಬ್ರೇಕ್ಫಾಸ್ಟ್ ಕೌಂಟರ್, ಇದು ನಿಜವಾಗ್ಲೂ ಯುನೀಕ್ ಆಗಿದೆ. ಕಿಚನ್ ಫ್ಲೋರಲ್ಲೂ ಕೂಡ ಒಂದು ಬೆಡ್ರೂಮ್ ಇದೆ, ಅದಕ್ಕೆ ಬಾಲ್ಕನಿ ಕೂಡ ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಸೊ ನೆಕ್ಸ್ಟ್ ಇದಾಯಿತು, ಈ ಟೂರ್ ಆಯಿತು. ಇವಾಗ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ನಾವು 4th ಫ್ಲೋರ್ಗೆ. ಅಲ್ಲಿ 3 ಬೆಡ್ರೂಮ್ ಇದೆ ಆ್ಯಂಡ್ ಒಂದು ಸರ್ವೆಂಟ್ ರೂಮ್ ಕೂಡ ಇದೆ ಆ್ಯಂಡ್ ಯುನೀಕ್ ಆಗಿರುವಂತಹ ಬಾತ್ರೂಮ್ ಕೂಡ ಇದೆ. ನೋಡ್ಕೊಂಬರೋಣ. ನೋಡಿ ಇಲ್ಲಿ ಬಳಕೆ ಮಾಡಿದಾರಲ್ಲ, ರೀಲಿಂಗಿಗೆ ಬಳಕೆ ಮಾಡಿರೋದು ಇದೆಲ್ಲವೂ ಕೂಡ ಟೀಕ್ ವುಡ್. ಅದಕ್ಕೋಸ್ಕರ ಇದು ತುಂಬಾ ಕಾಸ್ಟ್ಲಿ ಆಗಿರೋದು ಮನೆ, ಯಾಕಂದರೆ ಪ್ರತಿಯೊಂದು ಕೂಡ ಟೀಕ್ ವುಡ್ಡನ್ನೇ ಬಳಸಿದ್ದಾರೆ ಆ್ಯಂಡ್ ತುಂಬ ಯುನೀಕ್ ಆಗಿರುವಂಥ ಐಡಿಯಾಸ್ಗಳನ್ನು ಮಾಡಿದ್ದಾರೆ ನೋಡಿ. ಈಗ ನಾನು ಆವಾಗಲೇ ಕಿಚನಲ್ಲಿ ನೋಡಿದ್ರಲ್ಲ ನೀವು, ನೋಡಿ ಇದೇ ಸ್ಟೇರ್, ಇದ್ರ ಕೆಳಗಡೆ ಅವಳು ಅಷ್ಟು ಸ್ಪೇಸ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ಸ್ಪೇಸನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಅಂದರೆ ಎಷ್ಟು ಬೇಕು ಹಾಗೆ. ನಾವೀಗ 4th ಫ್ಲೋರಲ್ಲಿ ಇದ್ದೀವಿ ನೋಡಿ. ಇಲ್ಲಿ ಏನಾದರೂ ಸ್ವಲ್ಪ ರೆಸ್ಟ್ ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕು ಅಂದರೆ ಮಾಡಬಹುದು. ಆ್ಯಂಡ್ ಇಲ್ಲಿ 3 ಬೆಡ್ರೂಮ್ ಇದೆ, ನೀವೇ ನೋಡ್ತಾ ಇದ್ದೀರಾ. ಇಲ್ಲೊಂದು ಇರೋವಂಥದ್ದು, ಇಲ್ಲಿ ಆ ಕಡೆ 2 ಇದೆ, ಅದನ್ನ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದು ತುಂಬಾ ಒಂದು ಸ್ಪೇಷಿಯಸ್, ಹೇಗೆ ಅಂದರೆ ಒಂದು ವರ್ಕ್ಗೆ ಹೇಗೆ ಬೇಕು ಹಾಗೆ ಇಲ್ಲಿ ಎಲ್ಲ ಮಾಡಿದ್ದಾರೆ. ಅಂದರೆ ವರ್ಕ್ ಮಾಡೋದಕ್ಕೆ ಈಸಿ ಆಗಬೇಕು ಅಂತ ಒಂದು ವರ್ಕ್ ಸ್ಪೇಸ್ ಇದೆಯಲ್ಲ ಆ ರೀತಿ ಇದೆ. ಆ್ಯಂಡ್ ಮೇನ್ ಇದು ತುಂಬಾ ಏನಾದರೂ ನಿಮಗೆ ಥಿಂಗ್ಸ್ ಇಡಬೇಕು, ಹೈಟ್ ಮ್ಯಾಚ್ ಅದೆಲ್ಲನೂ ಕೂಡ ಈಸಿಯಾಗಿ ಮಾಡಿದ್ದಾರೆ. ಅಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಾ ಕ್ಲಿಯರ್ ಆಗಿ ಏನಾದರೂ ಬುಕ್ಸ್ ಎಲ್ಲ ಇಡಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಂಫರ್ಟೇಬಲ್ ಆಗಿಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಏನಾದರೂ ಬರಿಬೇಕು ಮಕ್ಕಳಿಗೆ ಅಂತ ಹೇಳಿದಾಗ ಒಂದು ಬೋರ್ಡ್ ಹಾಕಿದ್ದಾರೆ. ಆ್ಯಂಡ್ ಮೇನ್ ಥಿಂಗ್ ಏನು ಅಂತ ಹೇಳಿದ್ರೆ ಇದು ನೋಡಿ, ಯಾಕಿದು ಅಂದರೆ ಇಲ್ಲಿ ನೋಡಿ ಸ್ವಿಚ್ ಇದೆ, ಇಸ್ತ್ರಿ ಹಾಕೋದಕ್ಕೆ ಈಸಿ ಆಗುತ್ತೆ. ಈ ಸ್ಟಫ್ ಅಂತೂ ತುಂಬಾ ಫೇವ್ರೇಟ್ ಆಯ್ತು ನೋಡಿ, ಎಷ್ಟು ಕಂಫರ್ಟೇಬಲ್ ಆಗಿ ನಾವು ಇಸ್ತ್ರಿ ಹಾಕೋಬಹುದು ಅಂತ. ಸೊ ಇಸ್ತ್ರಿ ಎಲ್ಲ ಹಾಕಿದ್ಮೇಲೆ ಆರಾಮ್ಸೆ ನೋಡಿ ಇದನ್ನ ಈ ರೀತಿ ಕ್ಲೋಸ್ ಮಾಡ್ಬೋದು. ಅಂದ್ರೆ ಸ್ಪೇಸ್ ಎಷ್ಟು ಉಳಿತಾಯ ಆಯ್ತು ಅಂದ್ರೆ ನೋಡಿ, ಇಲ್ಲೂ ಸ್ಪೇಸ್ ಅನ್ನು ಯೂಸ್ ಮಾಡ್ಬೋದು. ಇದು ಒಂದು ಮೇನ್ ಡೋರ್ ತರ ನೋಡಿ, ಈ ತರ ಡೋರ್ ಓಪನ್ ಮಾಡಿ ಇಲ್ಲೊಂದು ಯುನೀಕ್ನೆಸ್ ಇದೆ. ಆ ಯುನೀಕ್ನೆಸ್ ಅನ್ನು ನಾನು ನೋಡ್ತೀನಿ ನೋಡಿ. ಈ ಡೋರ್ ಕೂಡ ಟೀಕ್ ವುಡ್ ಅಲ್ಲೇ ಮಾಡಿರುವಂತದ್ದು. ಅಂಡ್ ಬನ್ನಿ ನಾನು ಆ ಯುನೀಕ್ ಏನು ಅಂತ ತೋರಿಸ್ತೇನೆ. ಆ ಯುನೀಕ್ನೆಸ್ ಏನು ಅಂದ್ರೆ ನೋಡಿ, ಇಲ್ಲೊಂದು ಡೋರ್ ಇದೆ, ಓಕೆನಾ. ಈ ಲಾಕ್ ಅನ್ನು ಓಪನ್ ಮಾಡಿಬಿಟ್ಟು, ಇದು ಸೇಫ್ಟಿ ಡೋರ್ ತರ, ಓಕೆನಾ. ಇದನ್ನು ಓಪನ್ ಮಾಡಿ ಇಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ, ಅಂದ್ರೆ ಅದೇ ಏನು ಕಾಂಬಿನೇಷನ್ ಇದೆ ಆ ಕಾಂಬಿನೇಷನ್ ಇರಬೇಕು ಅಂತ. ಅಂಡ್ ಇಲ್ಲಿ ಬನ್ನಿ, ಇದು 4th ಫ್ಲೋರ್. 4th ಫ್ಲೋರಿಗೆ ಲಿಫ್ಟ್ ಇದೆ. ಇಲ್ಲಿಗೆ ಎಂಟ್ರಿ ಇರೋದು ಕೇವಲ 3 ಜನರಿಗೆ, ನಾಗರಾಜಾಚಾರ್ಯ ಅವರಿಗೆ, ಜೊತೆಗೆ ಅವರ ವೈಫ್, ಜೊತೆಗೆ ಅವರ ಅಮ್ಮ, ಇವರಿಗೆ ಮಾತ್ರ ಇಲ್ಲಿ ಎಂಟ್ರಿ ಇರುತ್ತೆ. ಯಾಕಂದ್ರೆ ಅವ್ರು ತಮ್ಮ ಕೊಟ್ಟಿರ್ತಾರೆ. ನಾನೀಗ ಆ ತಮ್ಮನ ನಿಮಗೆ ತೋರಿಸ್ತೀನಿ. ಎಸ್, ಲಿಫ್ಟ್ ಇವಾಗ ಓಪನ್ ಆಯ್ತು ನೋಡಿ. ನೀವು ಇಲ್ಲಿ ಬಂದ್ರೆ ಇಲ್ಲೊಂದು ತಮ್ ಸಿಸ್ಟಮ್ ಇದೆ ನೋಡಿ. ಈ ತಂಬಲ್ಲಿ ಪ್ರೆಸ್ ಮಾಡಿದ್ರೆ ಮಾತ್ರ ಅದು 4th ಫ್ಲೋರಿಗೆ ಬರುತ್ತೆ, ಇಲ್ಲಾಂದ್ರೆ 4th ಫ್ಲೋರ್ ಇದು ಡೋರ್ ಓಪನ್ ಆಗೋದಿಲ್ಲ. ತುಂಬಾನೇ ಯುನೀಕ್ ಆಗಿರುವಂತಹ ಕಾನ್ಸೆಪ್ಟ್ ಇದು. ಸೊ 4th ಫ್ಲೋರ್ಗೆ, ಇಲ್ಲಾಂದ್ರೆ ಎಲ್ರಿಗೂ 3rd ಫ್ಲೋರಿಗೆ ಬರೋ ತನಕ ಅವಕಾಶ ಇದೆ, ಓಕೆನಾ. ಬಟ್ 4th ಫ್ಲೋರಿಗೆ ನೀವೇನಾದ್ರೂ ಬರಬೇಕು ಅಂದ್ರೆ ತಂಬು ಕೊಟ್ಟೆ ಬರಬೇಕು. ಸೊ ಇದು ಯುನೀಕ್ನೆಸ್. ಹಲೋ, ಗೆಸ್ಟ್ ರೂಮ್ಗೆ ಸ್ವಾಗತ. ನೋಡಿ ಇದು ಗೆಸ್ಟ್ ರೂಮು, ತುಂಬಾನೇ ಸ್ಪೇಷಿಯಸ್ ಆಗಿದೆ. ಮೇನ್ಲಿ ಈ ಒಂದು ಮಿರರ್ ಡಿಸೈನ್ಸ್ ಆಗಿರ್ಬೋದು, ಜೊತೆಗೆ ಮೇನ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿ ಕಾಣ್ತಿರೋಂಥ ಕಬಾರ್ಡ್ಸ್ ಕೂಡ ನೋಡಿ ಸ್ಪೇಷಿಯಸ್ ಆಗಿರ್ಬೇಕು ಅಂತ ನೋಡಿ, ಎಷ್ಟು ಈಸಿಯಾಗಿ ಕಂಪ್ಲೀಟ್ ಇದು ಸ್ಪೇಷಿಯಸ್ ಆಗಿದೆ. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇದು ಗೋಡೆ, ಓಕೆನಾ. ಇದು ವೇಸ್ಟ್ ಆಗಬಾರ್ದು ಅಂತ ಇಲ್ಲೊಳಗಡೆ ಕಂಪ್ಲೀಟ್ ಸ್ಪೇಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೂ ಕೂಡ ಸ್ಪೇಸ್ ವೇಸ್ಟ್ ಆಗಬಾರ್ದು ಅನ್ನೋ ಕಾನ್ಸೆಪ್ಟ್ ಮೇನ್ ಇದೆ. ಅಂಡ್ ಚೆನ್ನಾಗೂ ಕೂಡ ಲುಕ್ ಇದೆ ನೋಡಿ, ಗೊತ್ತೇ ಆಗೋದಿಲ್ಲ. ಇದು ಕಂಪ್ಲೀಟ್ ಆಗಿ ಸ್ಪೇಸ್ ಅನ್ನ ಕನ್ಸ್ಯೂಮ್ ಮಾಡೋದಿಲ್ಲ, ಅಂದ್ರೆ ಎಲ್ಲ ಸ್ಪೇಸನ್ನು ಚೆನ್ನಾಗಿ ಉಳಿತಾಯ ಮಾಡುತ್ತೆ ಅಂತ. ಆ್ಯಂಡ್ ಮಿರರ್ ಅಂತೂ ಎಲ್ರಿಗೂ ಕೂಡ ಫೇವ್ರೇಟ್. ಚೆನ್ನಾಗಿರುವಂಥ ಕಾಂಬಿನೇಷನ್, ಲೈಟಿಂಗ್ಸ್ ಎಲ್ಲ ಹಾಕೊಂಡು ಚೆನ್ನಾಗಿರುವಂತಹ ಮಿರರ್ ಕೂಡ ಇದೆ, ಲೇಡೀಸ್ ಫೇವ್ರೇಟ್ ಅಲ್ವಾ. ಆ್ಯಂಡ್ ಇದು ಗೆಸ್ಟ್ ರೂಮ್. ಇದಕ್ಕೆ ಗೆಸ್ಟ್ ರೂಮ್ಗೂ ಕೂಡ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇರುವಂಥದ್ದು ನೋಡಿ, ತುಂಬಾನೇ ಸ್ಪೇಷಿಯಸ್. ಇಲ್ಲೂ ಕೂಡ ಚೆನ್ನಾಗಿರುವಂತಹ ಮಿರರ್ ಇದೆ. ಆ್ಯಂಡ್ ಇದು ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ. ನೆಕ್ಸ್ಟ್ ಈಗ ನಾನು ಹೋಗ್ತಿರೋ ರೂಮ್ ಯಾವ್ದು ಗೊತ್ತಾ? ನಮ್ಮ ಫೇವ್ರೇಟ್ ಆದಿ ರೂಮ್. ಯಾರು ಇವ್ರ ಆದಿ ಗೊತ್ತಾ? ನಮ್ಮ ಹೊಸ ಆಂಕರ್, ಅವರನ್ನು ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಹಲೋ ಆದಿ. ಹಲೋ ಆದಿ. ಹಾಯ್ ಅಕ್ಕ, ಬನ್ನಿ ನಮ್ಮ ರೂಮ್ಗೆ. ನಾನು ನಮ್ಮ ರೂಮ್ ತೋರಿಸ್ತೀನಿ. ರೂಮ್ ತೋರಿಸ್ತೀರಾ? ತೋರಿಸಿ ತೋರಿಸಿ, ಹೆಂಗಿದೆ? ಇವೆಲ್ಲ ನನ್ನ ಫೇವರೇಟ್ ಟಾಯ್ಸ್. ಯಾವ್ದು ಫೇವ್ರೇಟ್ ಟಾಯ್? ಈ ಗನ್ಸ್ ಎಲ್ಲ. ಆಮೇಲೆ ಹಂಗೆ ನಾನು ಅಲ್ಲಿ ಸ್ಟಡಿ ಟೇಬಲ್ ಅಲ್ಲಿ ಓದ್ಕೋತೀನಿ. ತೋರಿಸಿ ನಂಗೆ ಸ್ಟಡಿ ಟೇಬಲ್. ಇಲ್ಲಿ ನಾನು ಓದ್ಕೊಳ್ಳೋದು. ಹೆಂಗ್ ಓದ್ಕೊಳ್ಳೋದು? ಕೂತ್ಕೊಳ್ಳಿ.
ಇದು ನಾನು ಚೇರ್ ಮೇಲೆ ಕೂತ್ಕೊಳ್ಳೋದು ಹಾ. ಆಮೇಲೆ ನಾನು ಏನಾದ್ರು ಹೋಮ್ವರ್ಕ್ ಇದ್ರೆ ನಾನು ಬರೆಯೋದು ಏನ್ ಹೋಮ್ವರ್ಕ್ ಬರೀತೀರಾ ನೀವು? ಮ್ಯಾಥು ಇಂಗ್ಲಿಷ್ ಆ ಥರ. ಸೂಪರ್. ಓಕೆ, ಆಮೇಲೆ ಆಮೇಲೆ ಇದು ನನ್ನ ಬುಕ್ಸ್ ಇಕ್ಕದ್ದು. ಬುಕ್ಸ್ ಇಡ್ತೀರ ಇದ್ರಲ್ಲೇ? ಹಾ. ವಾವ್, ಎಲ್ಲ ನಿಮ್ ಬುಕ್ಸ್ ಎಲ್ಲ ಇಡೋದಿಕ್ಕ? ಕಲರ್ ಬಾಕ್ಸು, ಕಲರ್ ಪೆನ್ಸಿಲು. ಹಾ. ಓಕೆ ಓಕೆ ಓಕೆ, ಚೆನ್ನಾಗಿದೆ. ಆಮೇಲೆ ಅಂದ್ರೆ ಅಂದ್ರೆ ಇದು ನನ್ನ ವಾರ್ಡ್ರೋಬ್. ವಾರ್ಡ್ರೋಬ್. ಸೂಪರ್. ನನ್ನದು. ಇದು ನಿಮ್ಮ ಅಣ್ಣದ? ಇದು ನಿಮ್ದಾ? ಹಾ. ವಾವ್, ಇಷ್ಟೆಲ್ಲ ಬಟ್ಟೆ ಇಟ್ಕೊಳ್ತೀರಾ? ಹಾ. ಹಿಂಗ್ ಕ್ಲೋಸ್ ಮಾಡೋದು ಹೆಂಗೆ? ಕ್ಲೋಸ್ ಮಾಡೋದು ಇದು ಇದು ಇಟ್ಕೋಬೇಕು ಹಂಗೆ ತರ ಮುಚ್ಚಿ. ಹಿಂಗ್ ಈನಾ? ಏನಕ್ಕೆ ಇದು ಬಾಲ್ಕನಿ ಚೆನ್ನಾಗಿದೆ ಅಲ್ಲ? ಹಾ. ಹ್ಮ್. ವಾವ್, ಸೂಪರ್ ಆಗಿದೆ ಬಾಲ್ಕನಿ. ಚೆನ್ನಾಗಿದೆ ಚೆನ್ನಾಗಿದೆ. ಇಲ್ಲೂ ಮಿರರ್ ಇದೆ ನೋಡು, ಅಲ್ವಾ? ಹಾ, ಇಲ್ಲೂ ಮಿರರ್ ಇದೆ. ಹಾ, ಮಿರರ್ ಡ್ಯಾನ್ಸ್ ಮಾಡಕ್ಕಾಗತ್ತಾ? ಹಾ, ಹೆಂಗೆ? ಒಂದೆರಡು ಸ್ಟೆಪ್ಪು ನಂಗೆ ಗೊತ್ತು. ನಂಗೆ ಗೊತ್ತಿಲ್ಲ. ಓಕೆ, ಎಸ್. ಆಮೇಲೆ ಇದೆಲ್ಲ ಏನಾದ್ರೂ ವೇಸ್ಟ್ ಇದ್ರೆ ಎಲ್ಲಿಡ್ತೀಯಾ? ಹೈಫೈ ಆದಿ. ಮತ್ತೆ ಇದು ವಾಶ್ರೂಮಾ? ಹಾ, ಇದು ವಾಶ್ರೂಮ್. ಲೈಟು ಹಾಕಿದ್ರಾ? ಹಾ. ಓಹ್ ವಾವ್, ಎಷ್ಟು ಚೆನ್ನಾಗಿದೆ. ಇದು ನಿಮ್ಗೆ ವಾಶ್ರೂಮಾ? ಹಾ. ಓಕೆ ಓಕೆ, ಚೆನ್ನಾಗಿದೆ. ಬನ್ನಿ. ಎಸ್, ಇವಾಗ ಬೇರೆ ರೂಮ್ ನೋಡೋಣ. ಹಾ. ಓಕೆ, ಎಸ್, 2 ರೂಮನ್ನ ನೋಡಿದ್ವಿ. ಇದು 3ನೇ ರೂಮು. ಇದು ಸ್ವಲ್ಪ ಇನ್ನೂ ಜಾಸ್ತಿ ಸ್ಪೇಷಿಯಸ್ ಆಗಿದೆ. ಬಟ್ ಇದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಳಗಡೆ ಜನ ಇದ್ದಾರೆ. ವೇದ ಮೇಡಮ್. ಹಾಯ್ ಸಮೀಕ್ಷಾ. Hello. ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಎಸ್. ಮಾಸ್ಟರ್ ಬೆಡ್ರೂಮು ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲೂ ಟೀಕ್ ಫ್ರೇಮ್ ಬರುತ್ತೆ, ಮತ್ತು ಅದಕ್ಕೆ ಮ್ಯಾಚ್ ಆಗಿರೋ ನಿಕ್ಕಿ ಡೋರ್ಸು, ರೆಡಿಮೇಡ್ ಡೋರ್ಸ್ ತೊಗೊಂಡಿದ್ದೀವಿ. ಸೊ ಇದು ಬ್ರೌನು ಹೆಡ್ ರೆಸ್ಟ್ ಹಾಕ್ಕೊಂಡಿದ್ದೀವಿ. ಯಾಕೆಂದರೆ ಇದಕ್ಕೆ ಮ್ಯಾಚ್ ಮಾಡಬೇಕು ಅಂತ, ಕಬೋರ್ಡ್ಸಿಗೆ ಮ್ಯಾಚ್ ಮಾಡಬೇಕು ಅಂತ ತೊಗೊಂಡಿದ್ದೀವಿ. ವೈಟ್ ಕಾನ್ಸೆಪ್ಟು, ಈ ಸೈಡ್ ಬೀಡಿಂಗ್ ಎಲ್ಲ ವೈಟ್ ಕೊಟ್ಕೊಂಡು ಅಲ್ಲಿ ವೈಟ್ ಮಾಡ್ಕೊಂಡಿದ್ದೀವಿ. ನನಗೆ ಇದು ವುಡ್ಡಲ್ಲೇ ಬೇಕು ಅಂತಿತ್ತು. ನೀವು ಕೆಳಗಡೆ ಲಿವಿಂಗ್ ರೂಮಲ್ಲಿ ನೋಡಿದ್ರಲ್ವಾ, ಲಿವಿಂಗ್ ಏರಿಯಾ, ಡೈನಿಂಗ್ ಹಾಲಲ್ಲಿ ಹೇಳಿದೆ ಪಾಲಿಶ್, ಅದು ವುಡ್ ಪಾಲಿಶ್ ಆಗಿದೆ, ಅದು ನಿಮಗೆ ಗೊತ್ತಾಗಲ್ಲ, ವುಡ್ ಫಿನಿಶ್ ಬರುತ್ತೆ ಅಂತಲೇ ಹೇಳಿದೆ. ಬಟ್ ಇದು ಆ್ಯಕ್ಚುಲ್ ವುಡ್ಡು. ಇದನ್ನು ನಾನು ವುಡ್ಡೇ ಬೇಕು ಅಂತ ಹೇಳ್ಬಿಟ್ಟು, ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ ಅಂತೇಳಿ ವುಡ್ಡೇ ಬೇಕು ಅಂತ ಪ್ಲೇ ಮೇಲೆ ಪ್ಲೇ ಬರುತ್ತೆ, ಪ್ಲೇ ಶೀಟ್ಸ್ ಮೇಲೆ ಇದು ಶೀಟ್ಸ್ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಕಲರ್ ಕಾಂಬಿನೇಷನ್ ಏನು ಬೇಕೋ ಅದು ತೊಗೊಂಡು ಶೀಟ್ಸ್ ಅಪ್ಲೈ ಮಾಡಿಕೊಂಡು ಇದು ವುಡ್ಡಲ್ಲಿ ಫಿನಿಶಿಂಗ್ ಮಾಡ್ಕೊಂಡಿರೋದು. ಮತ್ತು ಅಂಡರ್ ಸ್ಟೋರೇಜ್ ಇತ್ತು, ಮತ್ತು ಇಲ್ಲೂ ಕಾಟ್ ಕೆಳಗಡೆ ಸ್ಟೋರೇಜ್ ಕೊಟ್ಕೊಂಡಿದ್ದೀವಿ. ಮತ್ತು ಇದೆಲ್ಲ ನಮಗೆ ತೆಗೆದು ಕ್ಲೋಸ್ ಮಾಡೋಕ್ಕೆಲ್ಲ ಈಸಿ ಆಕ್ಸೆಸ್ ಇರುತ್ತೆ. ಸೊ ಇಲ್ಲಿ ಬಂದರೆ ಇದು ಹೆಡ್ ರೆಸ್ಟು. ಇಲ್ಲಿ ನಮ್ಗೆ ಏನಾದ್ರು ಥಿಂಗ್ಸ್ ಇಟ್ಕೊಳಕ್ಕೆ ಬೇಕು ಅಂದರೆ ಹಿಡನ್ ಡ್ರಾಯರ್ಸ್ ಇಟ್ಕೊಂಡಿದ್ದೀವಿ. ಈ ಥರ ಡ್ರಾವರ್ಸ್ ಇದೆ. ನಮಗೆ ಮೆಡಿಸನ್ಸು, ಇಂಪಾರ್ಟೆಂಟ್ ಡೈರೀಸು ಏನಾದ್ರು ನೋಟ್ ಮಾಡ್ಕೊಳ್ಳೋ ಥರ ಇದ್ದರೆ ಇಟ್ಕೊಂಡಿದ್ದೀವಿ. ಮತ್ತು ಆ ಕಡೆಗೂ ಅದೇ ಥರ ಇದೆ. ಈ ಕಡೆ ಬಂದರೆ ಈ ಕಡೆ 3 ಇದೆ. ಇಲ್ಲಿ ಒಂದು ಡ್ರಾ, ಇಲ್ಲಿ ಒಂದು ಡ್ರಾ ಇದೆ, ಮತ್ತು ಇಲ್ಲಿ ಒಂದು ಡೈರೀಸ್ ಏನಾದರೂ ಆ ಥರ ಇಟ್ಕೊಳ್ಳೋದಕ್ಕೆ ಓಪನ್ ಟೈಪ್ ಕೊಟ್ಕೊಂಡಿದ್ದೀವಿ. ಇನ್ನು ಇದು ಸ್ಲೈಡಿಂಗ್ ವಾರ್ಡ್ರೋಬ್ಸು. ಈಗಿನ ಟ್ರೆಂಡ್ ಏನಿದೆ ಸ್ಲೈಡಿಂಗ್ ವಾರ್ಡ್ರೋಬ್ಸು, ಅದನ್ನೇ ಮಾಡ್ಕೊಂಡಿದ್ದೀವಿ. 3ಕ್ಕೂ ಸೇರಿ ಒಂದೇ ಲಾಕ್ ಸಿಸ್ಟಮ್. ಒಂದು ಲಾಕ್ ಓಪನ್ ಮಾಡಿದ್ರೆ 3 ವಾರ್ಡ್ರೋಬ್ಸು ಓಪನ್ ಆಗುತ್ತೆ, ಸ್ಲೈಡಿಂಗ್ 3 ಓಪನ್ ಆಗುತ್ತೆ. ಸೊ ಇದು ಈ ಥರ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಮಾಸ್ಟರ್ ಬೆಡ್ರೂಮ್ ನೋಡ್ಬಿಟ್ಟು ನೀವು ಇಷ್ಟೇನಾ ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇಲ್ಲ, ಡ್ರೆಸ್ಸಿಂಗ್ ಏರಿಯಾ ಇಲ್ಲ ಅಂತ ಅನ್ಕೊತಿದ್ದೀರೇನೋ? ಬನ್ನಿ, ನಾನು ನಿಮಗೆ ಡ್ರೆಸ್ಸಿಂಗ್ ಏರಿಯಾ ತೋರಿಸ್ತೀನಿ. ಇದು ವಾರ್ಡ್ರೋಬ್ ಅಂದ್ಕೊಂಡ್ರಾ ಅಥವಾ ಏನು ಅಂದ್ಕೊಂಡ್ರೋ ಗೊತ್ತಿಲ್ಲ. ಈಗ ಬನ್ನಿ ತೋರಿಸ್ತೀನಿ. ಬನ್ನಿ ಸಮೀಕ್ಷಾ, ಇದು ಡ್ರೆಸ್ಸಿಂಗ್ ಏರಿಯಾ. ಇಲ್ಲಿ ಒಂದು ಲೆಂತಿ ಮಿರರ್ ಬೇಕು ಅಂತ ಲೆಂತಿ ಮಿರರ್ ಹಾಕಿಸ್ಕೊಂಡಿದ್ದೀನಿ. ಲೇಡೀಸ್ ರೆಡಿ ಆದಾಗ ಕಂಪ್ಲೀಟಾಗಿ ಕಾಣಬೇಕಲ್ವಾ ಸ್ಯಾರಿ ಉಟ್ಕೊಂಡ್ರೆ ಎಲ್ಲ. ಸೊ ಅದಕ್ಕೆ ಲೆಂತಿ ಮಿರರ್ ಹಾಕಿಸ್ಕೊಂಡಿದ್ದೀನಿ. ಇಲ್ಲಿ ಓಪನ್ ಟೈಪ್ ಶೆಲ್ಫ್ಸೇ ಕೊಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಓಪನ್ ಟೈಪು. ಏನಕ್ಕೆ ಓಪನ್ ಟೈಪು ಅಂದರೆ ಸ್ವಲ್ಪ ಲೆದರ್ ಬ್ಯಾಗ್ಸ್ ಆ ಥರ ಏನನ್ನ ಇಟ್ಟರೆ ಲೆದರ್ ಬ್ಯಾಗ್ಸ್ಗೆ ಏರ್ ಸರ್ಕ್ಯುಲೇಟ್ ಆಗಬೇಕು. ನಾವು ಅದನ್ನು ಒಳಗಡೆ ಇಟ್ಟರೆ ಲೆದರ್ ಹೊಟ್ಟೋಗುತ್ತೆ. ಸೊ ಆ ಥರ ಕೆಲವೊಂದಿಗೆ ಯಾವ ಐಟಮ್ಸ್ಗೆ ಗಾಳಿ ಆಡಬೇಕು ಆ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಇದು ಓಪನ್ ಶೆಲ್ಫ್ಸು. ಇನ್ನು ಇದು 2 ಸ್ಲೈಡಿಂಗ್ ವಾರ್ಡ್ರೋಬ್ಸು. ಸೊ ಇಲ್ಲಿ ವಾಶ್ರೂಮ್ ಎಲ್ಲಿ ಅಂತ ನೋಡ್ತಿದ್ದೀರಾ? ಬನ್ನಿ, ವಾಶ್ರೂಮ್ ಇಲ್ಲಿದೆ. ಇದು ಮಾಸ್ಟರ್ ಬೆಡ್ರೂಮ್ ವಾಶ್ರೂಮು. ಮನೆ ಒಳಗಡೆ ಇದು ಜಕ್ಕೂಸಿ.
ನಮ್ಮ ಮಗ ಜಕೂಸಿ ಬೇಕು, ನಂಗೆ ಟಬ್ ಬೇಕು, ನಾವು ಯಾವ ಮನೆ ಕಟ್ತೀವೋ ಮನೇಲಿ ನಂಗೆ ಟಬ್ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡಿ ಜಕೂಸಿ ಹಾಕಿಸ್ಕೊಂಡಿದ್ದಾನೆ. ಆಮೇಲೆ ನೀವು ಇಲ್ಲಿನೂ ಏನು ನೋಡ್ಬೋದು ಅಂದರೆ ಫಾಲ್ ಸೀಲಿಂಗ್ ಥರ ಮಾಡಿದ್ದೀವಿ. ಇಲ್ಲೂ ಅಲ್ಲಿ ಶವರ್ ಕೊಟ್ಟಿದ್ದೀವಿ, ಮೇಲ್ಗಡೆ ಶವರ್ ಕೊಟ್ಟಿದ್ದೀವಿ. ಅಲ್ಲಿಂದ ರೈನ್ ಫಾಲ್ ಆಗೋ ಥರ ವಾಟರ್ ಫ್ಲೋ ಆಗುತ್ತೆ. ಇದು ವೆಟ್ ಏರಿಯಾ, ಇದು ಡ್ರೈ ಏರಿಯಾ. ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಸ್ಪೇಷಿಯಸ್ ಆಗಿ ಟಬ್ ಇರೋದ್ರಿಂದ ಸ್ವಲ್ಪ ಸ್ಪೇಷಿಯಸ್ ಆಗಿ ಬಂದಿದೆ ವಾಶ್ರೂಮ್. ಆಮೇಲೆ ಬಾಲ್ಕನಿ ನೋಡಲಿಲ್ವಲ್ಲ ಸಮೀಕ್ಷಾ, ಇಲ್ಲಿ ಒಂದು ಬಾಲ್ಕನಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಏನಾದರೂ ಈವ್ನಿಂಗ್ ಟೈಮ್ ಕೂತ್ಕೊಂಡು ಕಾಫಿ ಕುಡಿಯೋಕ್ಕೆ, ಮತ್ತು ಇಲ್ಲಿ ವೆಂಟಿಲೇಷನ್ನು ಚೆನ್ನಾಗಿ ಬರುತ್ತೆ. ಸೊ ಇದೊಂದು ಪುಟ್ಟದೊಂದು ಬಾಲ್ಕನಿ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ಇನ್ನೊಂದು ಮಿರರ್ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ನನಗೂ ನಮ್ಮ ಮನೆಯವ್ರಿಗೂ ಎಲ್ಗಾರು ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಇಬ್ಬರಿಗೂ ಒಟ್ಟಿಗೆ ರೆಡಿ ಆಗಬೇಕು ಅಂದರೆ ನಾನು ಮಿರರ್ ಮುಂದೆ, ನೀನು ಮಿರರ್ ಮುಂದೆ, ನನಗೆ ಜಾಗ ಇಲ್ಲ, ನಿನಗೆ ಜಾಗ ಇಲ್ಲ ಅಂತಿತ್ತು. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಏನು ಮಾಡಿದ್ರು, ನಿನ್ನ ಪಾಡಿಗೆ ನೀನು ಅಲ್ಲಿ ರೆಡಿ ಹಾಕೋ, ನಿನ್ನ ಥಿಂಗ್ಸ್ ಎಲ್ಲ ತಂದು ನೀನು ಇಲ್ಲಿ ರೆಡಿ ಹಾಕೋಕ್ಕಾಗಲ್ಲ, ಸೊ ಈ ಮಿರರ್ ನನಗಿರಲಿ ಅಂತೇಳಿ ಈ ಮಿರರ್ ಅವ್ರು ಮಾಡಿಸ್ಕೊಂಡಿದ್ದಾರೆ. ಜೊತೆಗೆ ನಾನಿಲ್ಲಿ ನಿಂತಿರುವಂತಹ ಪ್ಲೇಸ್ ಜಿಮ್ ಸೆಟಪ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಬಟ್ ಇಕ್ವಿಪ್ಮೆಂಟ್ಸ್ ಏನೂ ಇಲ್ಲ ಇವಾಗ. ಬಟ್ ಇಲ್ಲಿ ಆ ಪ್ಲಾನ್ ಅಲ್ಲಿ ಈ ಒಂದು ಏರಿಯಾನ ಹಾಕಿದ್ದಾರೆ. ಯಾಕೆ ಅದಕ್ಕೋಸ್ಕರನೇ ವುಡನ್ ಇರುವಂತಹ ಒಂದು ಟೈಲ್ಸ್ ಅನ್ನ ಹಾಕಿದ್ದಾರೆ, ಅಂದ್ರೆ ವುಡನ್ ಸ್ಟೈಲ್ ಇರುವಂತಹ ಟೈಲ್ಸ್ ಅನ್ನ ಹಾಕಿದ್ದಾರೆ ಇಲ್ಲಿ. ಅಂಡ್ ಅದಾದ್ಮೇಲೆ ನೀವು ನೋಡ್ತಾ ಇರುವಂತದ್ದು ಇದು ಸರ್ವೆಂಟ್ ರೂಮ್. ಸೊ ಯಾರಾದ್ರೂ ಸರ್ವೆಂಟ್ ವರ್ಕ್ ಮಾಡೋರು ಯಾರಾದ್ರೂ ಇದ್ರೆ ಅವ್ರಿಗೋಸ್ಕರನೇ ಒಂದು ಸರ್ವೆಂಟ್ ರೂಮ್ ಅನ್ನ ಕೂಡ ಮಾಡಿದ್ದಾರೆ. ಈವನ್ ಫ್ಯಾನ್, ಆಮೇಲೆ ಅರೇಂಜ್ಮೆಂಟ್ಸ್, ಅವ್ರಿಗೋಸ್ಕರ ಸಪ್ರೇಟ್ ವಾಶ್ರೂಮ್ ಕೂಡ ಅಲ್ಲಿ ಇದೆ. ಸೊ ಆಫ್ಟರ್ ದಟ್ ನಾವು ಹೋಗೋಣ ಟೆರಸ್ ನೋಡೋದಕ್ಕೆ. ಅಂಡ್ ಇಲ್ಲಿಂದ ಟೆರಸ್ ಇದೆ, ನೀವು ನೋಡ್ತಾ ಇರ್ಬೋದು. ಅಂದ್ರೆ ಇಲ್ಲಿ ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಲಿಟಲ್ ಗಾರ್ಡನ್, ಸ್ವಲ್ಪ ಹೂವಿನ ಕುಂಡ ಎಲ್ಲ ಇಟ್ಟಿದ್ದಾರೆ. ಅಂಡ್ ಡ್ರೆಸ್ ವಾಶು ಕೂಡ ಸ್ವಲ್ಪ ಇಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಯಾರಿಗಾದ್ರೂ ನೀಡಿದ್ರೆ ಮಾಡಬಹುದು. ಅಂಡ್ ಇದು ಕಂಪ್ಲೀಟ್ ಟೆರೆಸ್ ವ್ಯೂ. ಅಂಡ್ ಇಲ್ಲಿಂದ ಟೆರೆಸ್ ಇಂದನೂ ಹೋಗ್ಬೋದು, ಮನೆ ಒಳಗಡೆಯಿಂದನೂ ಕೂಡ ಹೋಗ್ಬೋದು. ಇನ್ನೊಂದು ತುಂಬಾನೇ ಸೂಪರ್ ಆಗಿರುವಂತಹ ಪ್ಲೇಸ್ ಇದೆ, ನಾನು ಆ ಪ್ಲೇಸ್ ಅನ್ನ ನಿಮ್ಗೆ ತೋರಿಸ್ತೀನಿ ನೋಡಿ. ಇದೆಲ್ಲ ಕಂಪ್ಲೀಟ್ ಸೇಫ್ಟಿ ಆಗಿ ಮಾಡಿದ್ದಾರೆ. ಅಂಡ್ ತುಂಬಾ ಸ್ಪೇಷಿಯಸ್. ಮತ್ತೆ ವಾಸ್ತು ತುಂಬಾ ಇಂಪಾರ್ಟೆಂಟ್. ವಾಸ್ತುಗೋಸ್ಕರ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ. ಈವನ್ ಹಿಂಗೆ ಇರಬೇಕು, ವಾಸ್ತು ತಪ್ಪಿ ಬೇರೆ ಯಾವ ರೀತಿನೂ ಮಾಡಬಾರ್ದು ಅಂತ 30-40 ಸೈಟಲ್ಲಿ ಕ್ಲಿಯರ್ ಪ್ಲಾನಿಂಗ್ ಇಂದ ಕಟ್ಟಿರುವಂತಹ ಹೋಮ್ ಇದು. ಸೊ ಇದು ನೋಡಿ, ವೀವ್ಸ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ. ದೆನ್ ಇಲ್ಲಿ ಇನ್ನೊಂದು ಯುನೀಕ್ನೆಸ್ ಏನು ಅಂದ್ರೆ, ಸೊ ಇದೊಂದು ಪೈಪ್, ಇದಕ್ಕೂ ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ, ಬಿಕಾಸ್ ಇದು ಪೈಪ್ ಅಂತ ಕಾಣಬಾರ್ದು ಅಂತ. ಅಂಡ್ ಅದ್ರ ಜೊತೆಗೆ ಇದೊಂದು ತುಂಬಾನೇ ಸ್ಪೇಷಿಯಸ್ ಏರಿಯಾ. ಒಂದು ಚಿಕ್ಕದಾಗಿ ಬರ್ಡೇ ಪಾರ್ಟಿ ಕೂಡ ಮಾಡ್ಬೋದು ಈ ಏರಿಯಾದಲ್ಲಿ. ಜೊತೆಗೆ ಮಕ್ಕಳು ನೋಡಿ ಈ ತರ ಆಟ ಆಡ್ಕೊಂಡು ಖುಷಿಯಾಗಿನೂ ಇಲ್ಲಿ ಟೈಮ್ ಸ್ಪೆಂಡ್ ಅನ್ನ ಮಾಡ್ಬೋದು. ಯಾಕಂದ್ರೆ ಜೋಕಾಲಿ ಇರೋದ್ರಿಂದ ಫ್ಯಾಮಿಲಿ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಂದ್ರೆ ಎಷ್ಟು ಸ್ಪೇಷಿಯಸ್ ಆಗಿದೆ, ಜೊತೆಗೆ ನೀಟ್ ಪ್ಲಾನಿಂಗ್ ಆಗಿರುವಂಥದ್ದು. ಸೊ ಸೂಪರ್ ಆಗಿರುವಂತಹ ಆಟದ ಜೊತೆಗೆ ಇಲ್ಲಿ ಟೈಮ್ ಅನ್ನ ಕೂಡ ಸ್ಪೆಂಡ್ ಮಾಡ್ಬೋದು. ಸೊ ನೀವಾಗ ಎಲ್ಲಾ ಮನೆಯನ್ನ ನೋಡಿದ್ರಿ, ಕಿಚನ್ ನೋಡಿದ್ರಿ, ಪೂಜಾ ರೂಮ್ ನೋಡಿದ್ರಿ, ಸ್ಪೇಸ್ ಅನ್ನ ಹೇಗೆ ಯುಟಿಲೈಸ್ ಮಾಡಿದ್ದಾರೆ ಅಂತ ನೋಡಿದ್ರಿ, ಯಾವ ಮೆಟೀರಿಯಲ್ ಅನ್ನ ಬಳಸಿದ್ದಾರೆ ಅಂತ ನೋಡಿದ್ರಿ. AV ಕನ್ಸ್ಟ್ರಕ್ಷನ್ ಯಾಕೆ ಸ್ಪೆಷಲ್ ಅಂತ ಹೇಳಿದ್ರೆ, ಮೇನ್ಲಿ ಅದು ಟರ್ನ್ ಕೀ ಪ್ರಾಜೆಕ್ಟ್. ಏನಪ್ಪ ಟರ್ನ್ ಕೀ ಅಂದ್ರೆ, ನೀವು ಸೈಟ್ ಅನ್ನ ಜಸ್ಟ್ ತೋರಿಸಿ ಅಷ್ಟೇ, ಮತ್ತೆ ಪೇಪರ್ ವರ್ಕ್ ಇಂದ ಹಿಡಿದು ಕಂಪ್ಲೀಟ್ ಆಗಿ ಫರ್ನಿಚರ್ ಆಗಿರ್ಲಿ, ಎಕ್ಸ್ಟೀರಿಯರ್, ಇಂಟೀರಿಯರ್ ಎಲ್ಲ ವರ್ಕ್ ಅನ್ನ ಕೂಡ AV ಕನ್ಸ್ಟ್ರಕ್ಷನ್ ನಿಮ್ಗೆ ಮಾಡಿಕೊಡುತ್ತೆ. ಅಂಡ್ ಅದು ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಡುತ್ತೆ. ಫಾಲೋ ಅಪ್ಸ್ ಏನಿರುತ್ತಲ್ಲ, ಎಲ್ಲಾ ಫಾಲೋ ಅಪ್ಸ್ ಕೂಡ ಅವರೇ ಮಾಡ್ತಾರೆ. ನಿಮ್ಗೆ ಯಾವುದೇ ರೀತಿಯ ಕಷ್ಟ ಇರೋದಿಲ್ಲ. ಚಿಕ್ಕ ಮನೆ ಇದ್ರು ಅದನ್ನ ಚೆನ್ನಾಗಿ ರಿನೋವೇಟ್ ಮಾಡ್ಕೊಡ್ತಾರೆ, ಸ್ಪೇಷಿಯಸ್ ಮಾಡ್ಕೊಡ್ತಾರೆ, ಯುನೀಕ್ ಆಗಿ ಮಾಡ್ಕೊಡ್ತಾರೆ. ಸೊ ಇನ್ಯಾಕ್ ತಡ ಮಾಡ್ತೀರಾ, ಇಷ್ಟು ಬೆಸ್ಟ್ ಹೋಮ್ ಅನ್ನ ನೀವು ಕೂಡ ಮಾಡಬೇಕು, ನಿಮ್ಮ ಕನಸಿನ ಮನೆಯನ್ನ ನೀವು ಕೂಡ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಬೆಸ್ಟ್ ಚಾಯ್ಸ್ ಯಾವುದು ಅಂದ್ರೆ AV ಕನ್ಸ್ಟ್ರಕ್ಷನ್ಸ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.